ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸ್ ನಿಮಗೆ ಮೊದಲು ಬರಬೇಕು ಅಂದರೆ ನೀವು ಬೆಲ್ಲೈಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನಿವತ್ತು ತುಂಬಾ ಈಸಿಯಾಗಿ ಮನೇಲೇ ಇರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಒಂದು ಟೇಸ್ಟಿಯಾಗಿರೋ ಚಿಕನ್ ಫ್ರೈ ರೆಸಿಪಿನ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದ್ರೆ ಬನ್ನಿ, ಈ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ನಿಮಗೆ ಇಂಗ್ರೀಡಿಯೆಂಟ್ಸ್ನ ಸಪ್ರೇಟ್ ಆಗಿ ತೋರಿಸ್ತಾ ಇಲ್ಲ, ಯಾಕೆ ಅಂದರೆ ನೀವು ಇದು ದಿನ ಅಡುಗೆಗೆ ಯೂಸ್ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಇದರಲ್ಲಿ ತುಂಬಾ ಸ್ಪೆಷಲ್, ನಿಮಗೆ ಅರ್ಥ ಆಗಲ್ಲ ಅನ್ನೋಂತಹ ಯಾವುದೇ ಪದಾರ್ಥಗಳನ್ನ ನಾನು ಯೂಸ್ ಮಾಡಿಲ್ಲ, ಅದರಿಂದ ಅಷ್ಟೇ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೋತಾ ಇದ್ದೀನಿ. ನಾನೀಗ ಇದಕ್ಕೆ ಇಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಜಾಸ್ತಿ ಆಯಿಲ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ, ಯಾವುದೇ ಪದಾರ್ಥಕ್ಕೂ ಅಷ್ಟೇ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಇಲ್ಲಿ ಹಸಿಮೆಣಸಿಕಾಯಿ 3 ರಿಂದ 4 ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ನಾನಿಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋತೀನಿ. ಸುಮಾರು ಒಂದು 5 ನಿಮಿಷ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಏನಿದೆ ಅದು ಬ್ರೌನ್ ಕಲರ್ ತಿರುಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ ಇಲ್ಲಿ 2 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ನೀವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ನೀವು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳಿ. ನೀವು ಈ ಟೈಮಲ್ಲಿ ಉಪ್ಪನ್ನು ಹಾಕೊಳ್ಳೋದ್ರಿಂದ ಟೊಮೊಟೊ ತುಂಬ ಚೆನ್ನಾಗಿ ಬೇಯುತ್ತೆ. ಸುಮಾರು ನಿಮಗೆ ಒಂದು 5 ನಿಮಿಷ ಬೇಕಾಗ್ಬೋದು ಟೊಮೊಟೊ ಬೇಯೋದಕ್ಕೆ. ಹಾಗೆ ನಾನಿದಕ್ಕೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ನೀವೇನು ಹಾಕೋತಿರೋ ಕ್ವಾಂಟಿಟಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೇಕಿದ್ರೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಟೊಮೊಟೊನ ತುಂಬ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೋಬೇಕು, ಅಥವಾ ಹಾಗೆ ಬೇಯಿಸ್ಕೊತೀನಿ ಅಂದರೂ ಪರವಾಗಿಲ್ಲ. 5 ನಿಮಿಷದ ನಂತರ ಟೊಮೊಟೊ ಈ ರೀತಿ ಚೆನ್ನಾಗಿ ಬೆಂದಿದೆ. ನಾನೀಗ ಇಲ್ಲಿ ಅರ್ಧ kg ಚಿಕನ್ನ ತೊಳ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ನೀವು ನೀಟಾಗಿ ಚಿಕನ್ನ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಚಿಕನ್ ಹಾಕಿ ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನೀಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಗೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ಹಾಕೋತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಉಪ್ಪಿಡಿಬೇಕು, ಅದರಿಂದ ನೀವು ಈ ಟೈಮಲ್ಲಿ ಸಾಲ್ಟ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕಿ ನಾವೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಸುಮಾರು ಒಂದು 1/4 ಗಂಟೆ ಹಿಡಿಬೋದು ನಿಮಗೆ. ನೀವು ಚಿಕನ್ ಪೀಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೆ ನಿಮಗೆ ಕಡಿಮೆ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ, ಅಥವಾ ಚಿಕನ್ ಪೀಸ್ ದೊಡ್ಡದಾಗಿದ್ದರೆ ಸೈಜು ನಿಮಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಮಧ್ಯ ಓಪನ್ ಮಾಡಿ ಚಿಕನ್ನ ತಿರುಗಿಸ್ಕೊಳ್ಳಿ, ನಿಮಗೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇಲ್ಲಿ ಚಿಕನ್ ನೀರನ್ನ ಬಿಟ್ಟಿದೆ. ಈ ನೀರೆಲ್ಲ ಡ್ರೈ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ನಾನು ಈ ಟೈಮಲ್ಲಿ ಇದಕ್ಕೆ ಜಜ್ಕೊಂಡಿರೋಂತಹ ಶುಂಠಿ, ಬೆಳ್ಳುಳ್ಳಿ ಹಾಗೂ ಲವಂಗನ ಹಾಕೋತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿನ ಇದಕ್ಕೆ ಜಜ್ಜೆ ಹಾಕ್ಕೋಬೇಕು. ನಿಮ್ಮ ಮನೇಲಿ ಕುಟಾಣಿ ಇರುತ್ತೆ ಅಲ್ವಾ, ಅದನ್ನು ಬಳಸಿ ನೀವು ಜಜ್ಜೆ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿದ್ರೆ ನಿಮಗೆ ಇದು ಟೇಸ್ಟು ನಾನೇನು ಹೇಳ್ತಾ ಇದ್ದೀನಿ ಆ ರೀತಿ ಬರಲ್ಲ, ಅದು ಬೇರೆ ಥರ ಇರುತ್ತೆ, ಅದು ಚೆನ್ನಾಗಿರಲ್ಲ. ಫ್ರ್ಯಾಂಕಾಗಿ ಹೇಳ್ತೀನಿ, ನೀವು ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಹಾಗೂ ಲವಂಗನ ಹಾಕ್ಕೊಳ್ಳಿ. ಚಕ್ಕೆನೂ ಕೂಡ ಜಜ್ಜೆ ಹಾಕ್ಕೋಬೋದು. ನಾನು ಆಲ್ರೆಡಿ ಮನೇಲಿ ಪೌಡರ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಚಕ್ಕೆನ ಜಜ್ಜೋದಕ್ಕೆ ಬಳಸಿಲ್ಲ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಏನು ಬಳಸಿದ್ವಿ ನಾವು, ಅದು ಅದರ ಹಸಿ ವಾಸನೆ ಹೋಗಿ ಅದು ಚೆನ್ನಾಗಿ ಡ್ರೈ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ನೋಡಿ, ಇದು ಚೆನ್ನಾಗಿ ಡ್ರೈ ಆಗಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಕೆಲವೊಂದಿಷ್ಟು ಪೌಡರ್ಗಳನ್ನ ಯೂಸ್ ಮಾಡ್ಕೋಬೇಕು. ನಾನಿಲ್ಲಿ ಚಕ್ಕೆ ಪೌಡರ್ ಒಂದು ಅರ್ಧ ಟೀ ಸ್ಪೂನ್, ಹಾಗೆ ಜೀರಾ ಪೌಡರ್ ಒಂದು ಅರ್ಧ ಟೀ ಸ್ಪೂನ್, ಮತ್ತು ಇಲ್ಲಿ ಪೆಪ್ಪರ್ ಪೌಡರ್ ಇದೆ ಇಂಪಾರ್ಟೆಂಟ್, ನಾನು ಇದನ್ನು 1 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ, ನಿಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್ ಪುಡಿ ಅಂತ ನಾನ್ ವೆಜ್ ಸಾಂಬಾರ್ಗಳಿಗೆ ಮಾಡಿಸಿರ್ತೀರ ಗೊತ್ತಾ, ಅದನ್ನು ನೀವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕೋಬೇಕಾಗುತ್ತೆ. ಈ ವೆಜ್ಗೆ ಬೇರೆ ನಾನ್ ವೆಜ್ಗೆ ಬೇರೆ ನಾವು ಸಾಂಬಾರ್ ಪುಡಿಗಳನ್ನ ಮಾಡಿಸ್ಕೊಂಡಿರ್ತೀವಿ. ಖಾರದ ಪುಡಿ ಅಂತನಾದರೂ ಹೇಳ್ಬೋದು, ಸಾಂಬಾರು ಪುಡಿ ಅಂತನಾದರೂ ಹೇಳ್ಬೋದು. ನೀವು ಅದನ್ನು ಇಲ್ಲಿ ಹಾಕೋಬೇಕು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮಸಾಲ ಪೌಡರ್ಗಳನ್ನೆಲ್ಲ ಹಾಕಿ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ಗೆ ಪ್ರತಿಯೊಂದು ಕೂಡ ಏನಂತಾರೆ ನೀಟಾಗಿ ಮಿಕ್ಸ್ ಆಗಿ ಹಿಡಿಬೇಕು ಅಂತಾರಲ್ಲ ಹಾಗೆ. ಈ ರೀತಿ ಮಸಾಲ ಪೌಡರ್ ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ನಾವಿದಕ್ಕೆ ಇಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋಬೇಕು. ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಆದರೆ ನಾನು ಸ್ವಲ್ಪ ಡ್ರೈ ಆಗಿ ತೊಗೋತೀನಿ. ಸ್ವಲ್ಪ ಅಂದರೆ ತುಂಬ ಡ್ರೈ ಆಗಲ್ಲ, ಸ್ವಲ್ಪ, ಅದರಿಂದ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ನೀವು ಚಿಕನ್ನ ಬೇಯಿಸ್ಕೋಬೇಕಾಗತ್ತೆ. ನಿಮಗೆ ಗೊತ್ತಾಗುತ್ತಲ್ವ ಈ ಟೈಮಲ್ಲಿ ಚಿಕನ್ನ ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡಿ ನೋಡಿ, ಅದು ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇನ್ನು ಎಷ್ಟೊತ್ತು ಬೇಯಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಒಂದು ಮಿನಿಮಮ್ ಹೇಳ್ಬೇಕಂದ್ರೆ ಒಂದು 6-7 ನಿಮಿಷ ಬೇಯಿಸ್ಕೊಳ್ಳಿ. ಯಾಕಂದರೆ ಅದು ನೀರೇನು ಹಾಕಿರ್ತೀವಿ ಅದೆಲ್ಲ ಡ್ರೈ ಆಗಿ ನಿಮಗೆ ನಾರ್ಮಲ್ ಡ್ರೈ ಏನಿತ್ತು ಚಿಕನ್ ಮುಂಚೆ ಆ ರೀತಿ ಅದಕ್ಕೆ ಬರುತ್ತೆ.
ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್, ಎಷ್ಟು ಡ್ರೈ ಆಗಿದೆ. ಆಗಲೇ ನಾವು ನೀರು ಹಾಕಿದಾಗ ಎಷ್ಟು ಗ್ರೇವಿ ಥರ ಇತ್ತು ತಿಕ್ಕಾಗಿ. ಆ್ಯಕ್ಚುಲಿ ಇದು ಫ್ರೈ ಆಗಿರೋದ್ರಿಂದ ಇಷ್ಟು ಡ್ರೈ ಆಗಿರಬೇಕು. ನೀವು ಬೇಕು ಅಂದರೆ ಸ್ವಲ್ಪ ಗ್ರೇವಿ ಥರನೂ ಕೂಡ ಮಾಡ್ಕೋಬೋದು. ಈಗ ಆಲ್ಮೋಸ್ಟ್ ಚಿಕನ್ ರೆಡಿ ಆಗಿದೆ. ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಡ್ರೈ ಆಗಿ. ನನ್ನ ಪ್ರಕಾರ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ರಸಮ್ ಮತ್ತು ರೈಸ್ ಅಷ್ಟೇ. ನಮ್ಮ ಮನೇಲಿ ನಾನು ಚಿಕ್ಕವಳಿದ್ದಾಗ ಮಾಡ್ತಿದ್ದಂತಹ ರೆಸಿಪಿ. ಆ್ಯಕ್ಚುಲಿ ನಮ್ಮ ಕಡೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಇದು ತುಂಬ ಜನರ ಮನೇಲಿ ಮಾಡ್ತಾರೆ, ಈಗಲೂ ಕೂಡ ಫೇವ್ರೇಟ್. ಈ ಚಿಕನ್ ಏನಿದೆ ಇದು ನಿಮಗೆ, ಇದನ್ನು ನೀವು ಮಾಡಿ ಇಟ್ಟು ಅಂದರೆ ನೀವು ಮಧ್ಯಾಹ್ನ ಮಾಡ್ತೀರಾ ಅಲ್ವಾ, ನೈಟ್ ಇದು ತುಂಬ ತಣ್ಣಗಾಗಿರುತ್ತೆ ಗೊತ್ತಾ, ಆವಾಗ ಬಿಸಿ ಮಾಡದೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನೀಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋವಂತಹ ಒಂದು ಚಿಕನ್ ಡ್ರೈ ಅಥವಾ ಫ್ರೈ ಏನಾದರೂ ಹೇಳ್ಬೋದು. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಮಾಡಿ ಎಲ್ರಿಗೂ ಕೊಡಿ, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಜವಾಗ್ಲೂ ನೀವು ಇದಕ್ಕೆ ಫ್ಯಾನ್ ಆಗೋದಂತೂ ಖಂಡಿತ. ಯಾಕಂದರೆ ಮನೇಲಿರೋ ಐಟಮ್ನೇ ಯೂಸ್ ಮಾಡಿ ತುಂಬ ಬೇಗ ಅಂದರೆ ಫಾಸ್ಟಾಗಿ ಮಾಡ್ಕೊಬಿಡ್ಬೋದು ನೀವು ಈ ಚಿಕನ್ ಡ್ರೈನ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸ್ ನಿಮಗೆ ಮೊದಲು ಬರುತ್ತೆ. ಹಾಗೆ ಈ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್.